ನಮಸ್ಕಾರ ಸ್ನೇಹಿತರೆ, ನಾನು ರಾಮ್ಲಿಂಗ್ ಸರ್. ಒಂದೂರಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದ. ಆತ ಶಿವನ ಪರಮ ಭಕ್ತನಾಗಿದ್ದ. ಪ್ರತಿನಿತ್ಯ ಚಾಚೂ ತಪ್ಪದೆ ಶಿವನ ಪೂಜೆ ಮಾಡುತ್ತಿದ್ದ. ಪೂಜೆ ಮಾಡಿದ ನಂತರ ಮನೆಗೆ ಹೋಗುವಾಗ ದಾರಿಯಲ್ಲಿ ಭಿಕ್ಷುಕರಿಗೆ ದಾನ ಧರ್ಮ ಮಾಡುತ್ತಿದ್ದ. ಒಂದು ದಿನ ಭಗವಂತ ಕೃಪೆ ತೋರಿಸಿ ತನ್ನ ಬಡತನ ದೂರ ಮಾಡುತ್ತಾನೆಂದು ನಂಬಿಕೆ ಇಟ್ಟುಕೊಂಡಿದ್ದ. ಅದೇ ಊರಲ್ಲಿ ಒಬ್ಬ ಜಿಪುಣ ವ್ಯಾಪಾರಿ ಇದ್ದ. ಆತ ಬಡ್ಡಿ ವ್ಯವಹಾರ ನಡೆಸುತ್ತಿದ್ದ. ತುಂಬ ಶ್ರೀಮಂತನಾಗಿದ್ದರೂ ಸಹ ನಯ ಪೈಸೆ ದಾನ ಧರ್ಮ ಮಾಡುತ್ತಿರಲಿಲ್ಲ. 1 ರೂಪಾಯಿ ದಾನ ಮಾಡಿದರೂ ಅದರಿಂದ 10 ಪಟ್ಟು ಲಾಭ ಸಿಗಬೇಕೆಂಬ ದುರಾಸೆ ಅವನಲ್ಲಿತ್ತು. ಜನರಿಗೆ ಮೋಸ ಮಾಡಿ ಹಣ ಗಳಿಸುವುದರಲ್ಲಿ ನಿಸ್ಸೀಮನಾಗಿದ್ದ. ಎಂದಿನಂತೆ ಬಡ ಬ್ರಾಹ್ಮಣ ಶಿವನ ಧ್ಯಾನದಲ್ಲಿ ಮೈಮರೆತು ಬಿಲ್ವಾರ್ಚನೆ ಮಾಡುತ್ತಿದ್ದ. ಈ ಬಡ ಬ್ರಾಹ್ಮಣನ ಭಕ್ತಿಗೆ ಮೆಚ್ಚಿ ಆತನ ಕಣ್ಣಿಗೆ ಕಾಣದಂತೆ ಶಿವಪಾರ್ವತಿಯರು ನಿಂತಿರುತ್ತಾರೆ. ಅದೇ ಮಾರ್ಗವಾಗಿ ಆ ಜಿಪುಣ ಸಾಹುಕಾರ ಹೋಗುತ್ತಿದ್ದ. ಶಿವಪಾರ್ವತಿಯರು ಪ್ರತ್ಯಕ್ಷನಾಗಿರುವುದನ್ನು ನೋಡಿ ಊರಿನವರ ಎಲ್ಲ ಜಾಗವು ತನ್ನ ಸ್ವಂತದ್ದಾಗಬೇಕೆಂದು ಬೇಡಿಕೊಂಡ. ನಾನು ಅತಿ ಹೆಚ್ಚು ಶ್ರೀಮಂತನಾಗಬೇಕಾಗಿದೆ, ಊರಿನ ಎಲ್ಲ ಸಂಪತ್ತು ನನ್ನ ಬಳಿ ಇರುವಂತೆ ಆಶೀರ್ವಾದ ಮಾಡಬೇಕೆಂದು ಬೇಡಿಕೊಂಡ. ಈ ಜಿಪುಣ ವ್ಯಾಪಾರಿಯ ದುರಾಸೆಯನ್ನು ಅರಿತ ಶಿವಪಾರ್ವತಿಯರು ಅಲ್ಲೇ ಭಕ್ತಿಯಿಂದ ಪೂಜೆ ಮಾಡುತ್ತಿರುವ ಬಡ ಬ್ರಾಹ್ಮಣನಿಗೆ ಯಾರು ಸಹಾಯ ಮಾಡುತ್ತಾರೋ ಅವರಿಗೆ 10 ಪಟ್ಟು ಲಾಭ ಸಿಗುತ್ತದೆ ಎಂದು ಮಾತಾಡಿಕೊಳ್ಳುತ್ತಿದ್ದರು. ಶಿವ ಪಾರ್ವತಿಗೆ ಹೇಳುತ್ತಿರುವ ಈ ಮಾತನ್ನು ಜಿಪುಣ ಸಾಹುಕಾರ ಕೇಳಿಸಿಕೊಂಡ. ಆಗ ಅವನಲ್ಲಿ ದುರಾಸೆ ಮೂಡಿತು. ಖುಷಿಯಿಂದ ಊರಿಗೆ ಹೋಗಿ ಗ್ರಾಮದ ಮುಖಂಡರಿಗೆ ಸೇರಿಸಿದ. ಗ್ರಾಮಸ್ಥರ ಸಮ್ಮುಖದಲ್ಲಿ 1 ಎಕರೆ ಜಮೀನು ಹಾಗೂ 1 ದೊಡ್ಡ ಬಂಗಲೆಯನ್ನು ಬಡ ಬ್ರಾಹ್ಮಣನಿಗೆ ದಾನ ಮಾಡುತ್ತೇನೆಂದು ಘೋಷಣೆ ಮಾಡಿದ. ಬಾಂಡ್ ಪೇಪರ್ನಲ್ಲಿ ಜಮೀನು ಮತ್ತು ಬಂಗಲೆಯನ್ನು ಬಡ ಬ್ರಾಹ್ಮಣನ ಹೆಸರಿಗೆ ಬರೆಸಿದ. ಜಿಪುಣ ಸಾಹುಕಾರನ ದಾನದ ಗುಣ ಕಂಡು ಅಚ್ಚರಿಪಟ್ಟು ಗ್ರಾಮಸ್ಥರು ಅವನನ್ನು ಹಾಡಿ ಹೊಗಳಿದರು. ಬಡ ಬ್ರಾಹ್ಮಣನಿಗೆ ದಾನ ಮಾಡಿದ ನಂತರ ಜಿಪುಣ ಸಾಹುಕಾರ ತನಗೆ 10 ಎಕರೆ ಜಮೀನು ಮತ್ತು 10 ಬಂಗಲೆ ಸಿಗುತ್ತದೆ ಎಂದು ಎಲ್ಲರಿಗೂ ಹೇಳಿಕೊಂಡು ತಿರುಗಾಡುತ್ತಿದ್ದ. ಭಗವಂತನ ಕೃಪೆ ಹೇಗಿರುತ್ತದೆ ನೋಡಿ. ಯಾರಿಂದ ಯಾವಾಗ ಹೇಗೆ ನಮಗೆ ಒಳಿತು ಮಾಡಬೇಕು ಎಂದು ಪರಮಾತ್ಮನೇ ನಿರ್ಧರಿಸುತ್ತಾನೆ. ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥಿಸಿದರೆ ಭಗವಂತನ ಅನುಗ್ರಹ ಯಾವುದೇ ರೂಪದಲ್ಲಿ ಸಿಗುತ್ತದೆ. ಭಗವಂತನೇ ಕೊಡಬೇಕಿಲ್ಲ, ಅದನ್ನು ಯಾವುದೇ ರೂಪದಲ್ಲಿ ಕೊಡಿಸಬಲ್ಲ. ಆ ಭಗವಂತ ಯಾವುದೇ ರೂಪದಲ್ಲಿ ಸಹಾಯ ಮಾಡುತ್ತಾನೆ ಎಂಬುದು ಈ ಮೇಲಿನ ಕಥೆಯೇ ಸಾಕ್ಷಿ. ಭಗವಂತನ ಕೃಪೆಯಿಂದ ಕೆಲವರಿಗೆ ಲಾಟರಿ ಹೊಡೆಯುತ್ತದೆ, ಇನ್ನು ಕೆಲವರಿಗೆ ಅದೃಷ್ಟ ಒಲಿಯುತ್ತದೆ, ಇನ್ನು ಕೆಲವರಿಗೆ ತಾನು ಪಟ್ಟ ಕಷ್ಟಕ್ಕೆ ಅಪಾರ ಲಾಭ ಸಿಗುವಂತೆ ಆಶೀರ್ವಾದ ಮಾಡುತ್ತಾನೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.